ಹಾಯ್ ಹಲೋ ನಮಸ್ಕಾರ, ನಾನು ಪ್ರಿಯಾ ಪೂಜಾರಿ. ವೆಲ್ಕಮ್ ಟು ದ ಚಾನೆಲ್. ಸೊ ನಾವೆಂತ ಮಾಡ್ತಿದ್ದಂತ ಯೋಚನೆ ಮಾಡ್ತಿದ್ರೆ, ಹಬ್ಬ ಬಂತಲ್ಲ ಮರ್ರೆ, ದೀಪಾವಳಿ ಹಬ್ಬ ಬಂತು. ಸೊ ನಾವು ದೀಪಾವಳಿ ಹಬ್ಬಕ್ಕೆ ನಮ್ಮ ಕೈಯಲ್ಲಿ ಹಾಕುವಂಥ ಸ್ವೀಟೆಲ್ಲ ಮಾಡುವ ಅಂತ. ಸೊ ಇದೆಲ್ಲ ಮಾಡ್ತಿಪ್ಪದ ಮಾಮಿ ನಂದೊಂದು ಸಣ್ಣ ಅಳಿಲಿ ಸೇವೆಯನ್ನು ಮಾಡ್ತಿದ್ದೆ. ಇದನ್ನು ಎಂತ ಹೇಳ್ತಾರೆ, ಕರಂಜಿ ಅಂದರೆ ಹೇಳ್ತಾರಲ್ಲ. ಸೊ ಇದನ್ನು ನಾವು ಮನೆಯಲ್ಲೇ ಮಾಡ್ತಿದ್ದೆ. ಆಮೇಲೆ ಮಾಮಿ ಚಕ್ಲಿ ಮಾಡಿದ್ದೀರಿ, ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ದೀರು, ಆಮೇಲೆ ಶಂಕರ್ ಪೊಳೆ ಮಾಡಿದ್ದೀರಿ. ಸೊ ಅದೆಲ್ಲ ಇದಿತ್ತು. ಬಟ್ ನಾನು ಇದರಲ್ಲಿ ಒಂದು ಅವರೊಟ್ಟಿಗೆ ಜಾಯ್ನ್ ಆಗಿದ್ದೆ ಕಣಿ. ಸೊ ನಾವು ಯಾವುದೆಲ್ಲ ರೆಡಿ ಮಾಡ್ಕೊಂಡಿತ್ತು ಹಬ್ಬಕ್ಕೋಸ್ಕರ ಅಂಬುದು ಇದು ದೀಪಾವಳಿ ಪ್ರಿಪ್ರೇಷನ್ ವಿಡಿಯೋ ಆಗಿರುತ್ತೆ. ಸೊ ಇದು ನಮ್ಮ ಮನೆಯಲ್ಲ ಮಾಮಿ ಅಂತೂ ಬ್ಯೂಟಿಫುಲ್ ಆಯಿಪು ಗೂಡ್ದೀಪ ತಂದಿದ್ರು, ಹಾಗೆ ಗಿರಿ ಚಂದ ಮಾಡಿ ಡೆಕೋರೇಷನ್ ಕೂಡ ಮಾಡಿದ್ದೀರಿ ಕಣಿ. ಸೊ ಮನೆಯಿಂದ ಹೊರಗಡೆ ಇನ್ನೊಂದು ಗೂಡ್ದೀಪ ಹಾಕಿದ್ದಿತ್ತು. ನಂಗಂತೂ ಲೈಟ್ಸ್ ಎಲ್ಲ ತುಂಬ ಇಷ್ಟ ಆಯ್ತು. ಸೊ ದೀಪಾವಳಿ ಹಬ್ಬ ಬಂದ್ರಂತೂ ಲೈಟ್ಸ್ಗೆ ಫುಲ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ನಾನು ಮುಂಬೈ ಬಂದ್ಮೇಲೆ ಕಂಡದ್ದು ಹೆಂಗಿತ್ತು ಅಂದರೆ, ಪ್ರತಿಯೊಂದು ಬಿಲ್ಡಿಂಗಲ್ಲೂ ಪ್ರತಿಯೊಂದು ಗ್ಯಾಲ್ರಿಲೂ ಬರೀ ಲೈಟ್. ಸೊ ನೈಟ್ ನಾವು ಒಂದು ಸುಮ್ಮನೆ ಐಸ್ ಕ್ರೀಮ್ ತಗೊಂಡು ತಿಂತು ನಾನು ಗಿರಿ, ಸುಮ್ಮನೆ ಗಂಟ್ಲು ಹಾಳು ಮಾಡ್ಕೊಂಬಕ್ಕೆ. ಅಲ್ಲಿಂದ ನಾವು ಬಂತು ಮನೆಗೆ. ಬಪ್ಪತ್ತಿಗೆ ಅದೇ ಲಾಸ್ಟ್ ಟೈಮ್ ಗಣಪತಿ ಹಬ್ಬದಂಗೆ ಹಾಕಿದ್ದೀರ ಅದೇ ಬಿಲ್ಡಿಂಗಲ್ಲಿ ದೀಪ ಹಾಕಿದ್ದೀರಿ ಕಣಿ. ಸೊ ನೆಕ್ಸ್ಟ್ ಡೇ ನಾವು ಹೋಯ್ತು ನೈಸ್ ಬೈ ಸ್ನೇಹ ಅಂಬು ಒಂದು ನೈಲ್ ಆರ್ಟ್ ಅವ್ರದ್ದು, ಅಂದರೆ ಪಾರ್ಲರ್ ಅವರದ್ದು. ಸೊ ನೈಲ್ ಎಕ್ಸ್ಟೆನ್ಷನ್ ಆಗಿರ್ಲಕ್ಕ ನೈಲ್ ಪೇಂಟ್, ಜೆಲ್ ಪೇಂಟ್ ಎಲ್ಲ ಹಾಕೋದು ಸರ್ವಿಸ್ ಮತ್ತು ಅವ್ರು ಮಾಡಿದ ಪ್ರೋಸೆಸ್ ಎಲ್ಲ ಆಸಮ್ ಆಯಿತು. ತುಂಬ ಇಷ್ಟ ಆಯ್ತು ನಮಗಂತೂ. ಫಿನಿಶಿಂಗ್ ಅಂತೂ ಅಲ್ಟಿಮೇಟ್ ಇದ್ದಿತ್ತು. ಸೊ ಇದು ಮಾಟುಂಗ ಮುಂಬೈಯಲ್ಲಿತ್ತು. ಮಾಮಿಯವ್ರ ಅಮ್ಮನವ್ರು ಎಲ್ಲರೂ ಬರೀ ಕೆಲಸ, ಮನೆ ಕೆಲಸ, ಮಕ್ಳನ್ನ ಕಣ್ಕೊಂಬುದು ಅವ್ರಿಗೆ ಹೆಂಗೆಲ್ಲ ಫುಡ್ ಬೇಕಾದ್ ಮಾಡಿಕೊಡ್ದು ಅಂಬುದು ಬಿಟ್ಟರೆ ಅವ್ರು ಪರ್ಸ್ನಲ್ ಇದ್ರಲ್ಲಿ ಅವ್ರು ಜಾಸ್ತಿ ತಲೆ ಕೆಡ್ಸ್ಕೊಂಬಕ್ಕೆ ಹೋದ್ಲ. ಬಟ್ ನಾವು ಸ್ವಲ್ಪ ಅವ್ರನ್ನ ಇಲ್ಲ ಈ ಸ್ವಲ್ಪ ಮಾಡುವ ಆ ಸ್ವಲ್ಪ ಮಾಡುವ ಅಂತ ಕರ್ಕೊಂಡು ಹೋಗ್ಬೋದು. ಸೊ ಅದರಲ್ಲೂ ಏನೋ ಒಂಥರ ಖುಷಿ ಇರುತ್ತಲ್ಲ. ಆಮೇಲೆ ಪತ್ತು ನೇಲ್ ಎಕ್ಸ್ಟೆನ್ಷನ್ ಹಾಕಿಸ್ತಿದ್ದಾಳೆ ಕಣಿ, ಬ್ಯೂಟಿಫುಲ್ ಆಗಿ ಬಂದಿತ್ತು. ಅವಳಿಗಂತೂ ಇದೆಲ್ಲ ತುಂಬ ಕ್ರೇಜ್ ಇತ್ತು. ಕಾಂಬಕ್ಕೂ ಚಂದ ಇತ್ತು, ಅವಳ ಕೈಗಂತೂ ಸಖತ್ತಾಗಿ ಸೂಟ್ ಆಗ್ತಿದ್ದಿತ್ತು. ನಂಗಂತೂ ಮಸ್ತ್ ಇಷ್ಟ ಆಯ್ತು ಇವಳದ್ದು ನೈಲ್ ಎಕ್ಸ್ಟೆನ್ಷನ್. ಅದಾದ್ಮೇಲೆ ಇವಳು ಕೈ ಕಣಿ ಬರೀ ಉಗುರೆಲ್ಲ ತಿಂದು ಅದ್ಲಿ ಉಗುರೇ ಇಲ್ಲ. ಸೊ ಅವಳಿಗೂ ಎಕ್ಸ್ಟೆನ್ಷನ್ ಮಾಡಿಸುವ ಅಂತ ನಾವೆಲ್ಲ ಡಿಸೈಡ್ ಮಾಡಿ ಅವಳಿಗೆ ಎಕ್ಸ್ಟೆನ್ಷನ್ ಮಾಡ್ಸೋಕೆ ಹೇಳ್ತೆ. ಸೊ ನಾನಿಲ್ಲ ಜೆಲ್ ನೈಲ್ ಪೇಂಟ್ ಹಾಕಿಸ್ಕೊಂಡೆ ಅಷ್ಟೇ. ಸೊ ತುಂಬ ವೆರೈಟಿ ಆಫ್ ನೇಲ್ಸ್ ಇತ್ತು, ನಮಗೆ ಹೆಂಗೆ ಬೇಕೋ ಹಾಗೆ ನಾವು ಯಾವ ಡಿಸೈನ್ನ ತೋರಿಸೋದು ಅದನ್ನು ಅವ್ರು ಮಾಡಿ ಕೊಡ್ತಾರೆ ಕಣಿ. ಮಸ್ತ್ ಒಳ್ಳೆ ಇತ್ತು ಫಿನಿಶಿಂಗ್ ಅಂತೂ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಇಲ್ಲಿಗೆ ಹೋಗ್ಲಕ್ಕ ನಾನಂತೂ ರೆಫರ್ ಮಾಡ್ತೆ. ಯಾಕಂದರೆ ಇಲ್ಲಿನ ಸರ್ವಿಸ್ ಆಗಿರ್ಲಕ್ಕ, ಅವ್ರು ನಮ್ಮೊಟ್ಟಿಗೆ ಮಾತಾಡೋದಾಗಿರ್ಲಕ್ಕ ಎಲ್ಲ ಪ್ರತಿಯೊಂದು ಖುಷಿ ಆಯ್ತು ನಮಗೆ. ನಾವು ಹೆಂಗೆ ಅನ್ಕೊಂಡಿರುತ್ತೆ ಅದೇ ಥರ ಫಿನಿಶಿಂಗ್ ಮತ್ತು ಅದೇ ಥರ ಲುಕ್ ಬಂದರೆ ನಮ್ಗೆ ಇನ್ನೂ ಖುಷಿ ಆಯ್ತು ಕಣಿ. ಸೊ ಅವರಿಬ್ರದ್ದು ತುಂಬ ಚಂದ ಆಯ್ತು. ನಾನಂತೂ ವಿಡಿಯೋ ಮಾಡ್ಕೊಂಡು ಹಿಂಗೆ ಅವರಿಗೆಲ್ಲ ತಮಾಷೆ ಮಾಡ್ತಿದ್ದೆ. ಸೊ ಉಗ್ರಂತೂ ಕಾಂಬಕ್ಕೆ ಮಸ್ತ್ ಕ್ರೇಜಿ ಅನ್ಸುತ್ತಲ್ಲ. ನಂದು ರಿಯಲ್ ನೈಲ್ಸ್ಗೆ ಜೆಲ್ ಪೇಂಟ್ ಮಾಡಿಸೋದು. ಸ್ವಲ್ಪ ನಂದು ಉಗುರು ಉದ್ದ ಇದ್ದರೆ ಇನ್ನೂ ಚಂದ ಬರ್ತದೆ. ಅಡಿಲ್ಲ ನೆಕ್ಸ್ಟ್ ಟೈಮ್ ಮಾಡಿಸುವ. ಖುಷಿ ಆಯ್ತು ನಂಗಂತೂ. ಊರಿಗೂ ಹಬ್ಬಕ್ಕಿತ್ತು, ಹಬ್ಬ ಎಲ್ಲ ಇತ್ತು. ಸೊ ನಾನಂತೂ ನೇಲ್ ಪೇಂಟ್ ಹಾಕೊಂಡ್ರೆ ತಿಂತಿರ್ತೆ. ಸೊ ಅದಕ್ಕೋಸ್ಕರ ಜೆಲ್ ಪೇಂಟ್ ಮಾಡಿಸೋದು ಅದು ಹೋತಿಲ್ಲ ಕಣಿ ಸದ್ಯಕ್ಕೆ. ಫೈನಲಿ ನಮ್ಮ ಡಾಕ್ಟರ್ ಮೇಡಮ್ದು ಆಯ್ತು ಕಣಿ ಫಿನಿಶಿಂಗ್ ಸಖತ್ತಾಗಿ ಬಂದಿದ್ದಿತ್ತು ಅವಳದಂತೂ. ಅದು ಶೈನ್ ಆಗಿರ್ಲಕ್ಕೆಲ್ಲಾನು. ಸೊ ಅದೆಲ್ಲನೂ ಮುಗಿಸ್ಕೊಂಡು ಖುಷಿಯಿಂದ ಸ್ಯಾಟಿಸ್ಫೈಡ್ ಕಸ್ಟಮರ್ ಆಗಿ ನಾವು ಮನೆಗೆ ಹೊರಡ್ದು ಕಣಿ. ಸೊ ಮನೆಗೆ ಹೋದ್ಮೇಲೆ ನಾವು ಒಂದು ಸ್ವಲ್ಪ ಹೊದ್ಬಿಟ್ಟು ಟೆಂಪಲಿಗೆ ಹೋಯ್ತು. ನಮಗೆಲ್ಲ ದೇವರು ಇದೇ ದೇವಸ್ಥಾನ ಸಿಗ್ದಂಗೆ ಆಯಿತು. ಸೊ ನರಸಿಂಹ ದೇವ್ರ ಆಗಿರ್ಲಕ್ಕ, ಧನ್ವಂತ್ರಿ, ಹನುಮಾನ್, ಗಣೇಶ, ಲಕ್ಷ್ಮಿ ಎಲ್ಲರೂ ಇದೇ ದೇವಸ್ಥಾನದಲ್ಲಿ ಇದ್ದೀವಿ. ಸಂಜಾಪತಿ ಹಿಂಗೆ ಟೆಂಪಲಿಗೆ ಹೋದರೆ ಅದೊಂಥರ ಮನ್ಸಿಗೆ ಖುಷಿ ಅನ್ಸುತ್ತೆ. ಸೊ ಪೂಜೆ ಎಲ್ಲ ಕೊಟ್ಟು ನೆಮ್ಮದಿ ಆಯ್ತು ಮನಸ್ಸಿಗೆ. ದೇವಸ್ಥಾನದಿಂದ ಹೊರ ಬಪ್ಪತ್ತಿಗೆ ಇವ್ರು ಕೂತಿದ್ದೀರಿ ಕಣಿ, ಭಾರಿ ಚಂದ ತೋರ್ತಿದ್ದೀರ. ಸೊ ಅವ್ರದ್ದು ಒಂದು ಹಿಂಗೆ ದೇವ್ರದ್ದು ವಿಡಿಯೋ ಮಾಡ್ಕೊಂಡು ಮನೆಗೆ ಬಂದೆ ನಾನು. ಸೊ ಮನೆಯಲ್ಲೂ ಇವತ್ತು ದೀಪ ಹಚ್ಚೋಕಿದ್ದಿತ್ತಲ್ಲ. ಸೊ ಗೂಡ್ದೀಪದ ಲೈಟು ಹಾಕಿ ಲೈಟಿಂಗ್ಸ್ ಎಲ್ಲದು ಬಟನ್ಸ್ ಆನ್ ಮಾಡ್ರೆ ಫುಲ್ ಚಮಕ ಹೋಯ್ದಿತ್ತು ಕಣಿ. ಸೊ ಈ ಥರ ಕಾಂಬಕ್ಕೆ ಮಸ್ತ್ ಖುಷಿ ಆಗ್ಬೋದು ನಂಗಂತೂ. ಈ ಥರ ಮನೆ ತುಂಬ ಈ ಥರ ಮೈಲ್ಡ್ ಲೈಟ್ ಇದ್ರೆ ನಂಗಂತೂ ಮಸ್ತ್ ಇಷ್ಟ. ನಾನು ಯಾವತ್ತೂ ಹಾಕಿರ್ತೆ ದೀಪಾವಳಿಗಂತಲ್ಲ. ಹೊರಗಡೆ ದೀಪ ಇಟ್ಟು ಇವತ್ತಿನ ದಿನ ಮುಗಿಸ್ದೆ. ಮಸ್ತ್ ಸಿಕ್ಕು ಹಂಗರ್ ಬಾಯ್.